नमः। हरिः ओम्। लक्ष्मीकान्तं भूवराहं भजेऽहं बादरायणं वादिराजहृदं भोजमन्दिरं वाजिकन्धरं भीमसेनानन्दतीर्थवानरेन्द्रानहं भजे वादिराजगुरून् वन्दे वेदवेद्यगुरून् भजे गुरून् वेदनिधीन् वन्दे नारसिंहगुरून् भजे वन्दे नारायणाचार्यान् कर्णादिगणसेवितान् वन्दे वृन्दावनाचार्यान् हयग्रीवमुनीन् भजे शेषसीतापतिं व्यासान् प्रणमामि गुरुप्रियान् वृन्दावनाद्य सम्प्राप्तज्ञानैश्वर्यानहं सदा रघुप्रवीराख्यगुरून् भजे ज्ञानादिसिद्धये श्रीमद्वृन्दावनाख्यानं व्याख्याने मन्दधीरहम् यद्यप्यनधिकार्यस्मिन् तथापि गुरुवाक्यतः मया यदल्पं विज्ञातं तत्स्मृत्यर्थं निरूप्यते सन्तः सन्तु कृपावन्तो गुरुराजपदाश्रयाः भगवान् अव्यवहितभाविकल्पसमीरो लातव्याचार्यः सुरवर्ये सम्प्रार्थितः श्रीनारायणेन आज्ञप्तः सन् भूमौ अवतीर्य वादिराजनामायति कुलतिलको भूत्वा दुर्वादिनो विजित्य युक्तिमल्लिकादीन् ग्रन्थान् विरचय्य सज्जनानां सम्यग्ज्ञानमुत्पाद्य अत्यक्तदेहः सन् वृन्दावनस्थो भूत्वा भक्तानाम् इष्टानिष्टप्राप्तिपरिहारसाधन अत्यर्थप्रसादजनक अपरोक्षज्ञानजनक परोक्षनिश्चयोत्पादक उपनिषदादिप्रतिपाद्य ऋजुभावं स्वस्य ख्यापयितुं वृन्दावनाख्यानं कुर्वन् कस्यचित् तदानीम् अकुशलदेशीयब्राह्मणस्वप्ने विश्वासयोग्यानां विश्वासम् उत्पादयितुम् उपदिदेश विलीनप्रकृतितया अंतराय विधुरोपि आचार्यवत् शिष्यान् ग्राहयितुं ग्रन्थादौ मङ्गलमाचरति हयग्रीवेत्यादिना हयग्रीवं चिदानन्दविग्रहं सदनुग्रहं दशग्रीवच्छिदं शापान् मणिग्रीव विमोचनम्। ಈಗ 51ನೇ ಶ್ಲೋಕದ ವಿವರಣೆ ಆಗ್ತಾ ಇತ್ತು. ರಾಮನ ವರ್ಣನೆಯನ್ನು ಮಾಡ್ತಾ ಬಂದು ಅಲ್ಲಿ ಒಂದು ಶಬ್ದ ಬಂತು, ಮದನ ಮರ್ದನ ರುದ್ರ ಹೃದಯಂ ಅಂತ. ಅದಕ್ಕೆ ವಿವರಣೆ ಮಾಡ್ತಾ ಎರಡನೇ ಅರ್ಥ ಹೇಳಿದ್ರು. ಏನಂತ? ಮದನ ಮರ್ದನ. ಮದನ ಅಂದ್ರೆ ಮನ್ಮಥ. ಮನ್ಮಥನನ್ನ ಮರ್ದನ ಮಾಡಿದವರು ಅಂದ್ರೆ ಅದು ರುದ್ರದೇವರು, ಮೂರನೇ ಕಣ್ಣಿನಿಂದ. ಆ ರುದ್ರದೇವರ ಅಂಶ ಯಾರು ಅಂದ್ರೆ ಶುಕಾಚಾರ್ಯ. ಅದಕ್ಕೆ ರುದ್ರಾವತಾರಿ ಶುಕಾಚಾರ್ಯರನ್ನ ಇಲ್ಲಿ ತಗೊಳ್ಬೇಕಂತೆ. ಮದನ ಮರ್ದನ ರುದ್ರ ಅಂದ್ರೆ ಸರಿ. ಶುಕಾಚಾರ್ಯರ ಹೃದಯದಲ್ಲಿ ಯಾವ ಭಗವಂತನ ರೂಪ ಇತ್ತು? ಹೃದಯ ಅನ್ನೋ ಶಬ್ದ ಹೇಳ್ತೀವಲ್ಲ, ಹೃದಯ ಅನ್ನೋ ಶಬ್ದಕ್ಕೆ ಮನೋಹರ ಅಂತ ಅರ್ಥ. ಒಂದು ಸಾಮಾನ್ಯವಾಗಿ ಈ ಹೃದಯ ಹೃದಯ ಅನ್ನೋ ಎಲ್ಲಾ ಶಬ್ದಗಳು ಒಂದೇ ಅರ್ಥ ಕೊಡುತ್ತೆ. ಹೃದಯ ಅಂದ್ರೆ ಹೃದಯದಲ್ಲಿ ಇರೋದು ಅಂತ ಅರ್ಥ. ಅದನ್ನ ಹೃದಯ ಅಂತ ಕರೀತಾರೆ. ನಮ್ಮ ಹೃದಯದಲ್ಲಿ ಯಾವ್ದಿರ್ಲಿಕ್ಕೆ ಸಾಧ್ಯ ಅಂದ್ರೆ ನಮ್ಮ ಹೃದಯಕ್ಕೆ ತುಂಬಾ ಯಾವ್ದು ಹತ್ರನೋ ತುಂಬಾ ಇಷ್ಟನೋ ಅದೇ ಇರ್ಲಿಕ್ಕೆ ಸಾಧ್ಯ. ಅಂದ್ರೆ ಮನೋಹರ, ನಮ್ಮ ಮನಸ್ಸನ್ನ ಹರಣ ಮಾಡುವಂತ ವಸ್ತು. ಅದಕ್ಕೆ ಹೃದಯ ಅಂದ್ರೆ ಮನಮೋಹಕ ಅಂತ ಹೇಳ್ತಾರೆ. ಶುಕಾಚಾರ್ಯರ ಹೃದಯದಲ್ಲಿ ಮೋಹಕವಾಗಿದ್ದ ರೂಪ ಯಾವುದು? ಭಾಗವತ ಹೇಳಿದ ಶುಕಾಚಾರ್ಯಲ್ಲಿ ಕೃಷ್ಣ ಬಿಟ್ಟು ಇನ್ಯಾರಿರ್ತಾರೆ? ಮುಖ್ಯವಾಗಿ ಕೃಷ್ಣ ಬಂದ. ಇನ್ನು ಅದೇ ಶುಕಾಚಾರ್ಯರ ಹೃದಯದಲ್ಲಿ ಆ ಶುಕಾಚಾರ್ಯರ ಸಾಕ್ಷಾತ್ ತಂದೆ ವೇದವ್ಯಾಸರಿರಲ್ವಾ ಹೃದಯದಲ್ಲಿ, ಅವರು ಇರ್ತಾರೆ ಅಂತ ಅರ್ಥ. ಇಷ್ಟ ಆದ್ಮೇಲೆ ಹಯಗ್ರೀವ ದೇವರು ಇರೋದಿಲ್ವಾ? ಖಂಡಿತ ಇರ್ಲೇಬೇಕು. ಯಾಕೆಂದ್ರೆ ಎಲ್ಲಾ ವಿದ್ಯೆಗಳು ಬಂದಿದ್ದ ಹಯಗ್ರೀವ ದೇವರಿಂದ. ಅಂಥ ಹಯಗ್ರೀವ ದೇವರ ವಿಶಿಷ್ಟವಾದ ರೂಪ ಅದು ಎಲ್ಲಾ ವಿದ್ಯೆಗಳಿಗೆ ಅಭಿವ್ಯಂಜಕ ಅಂತ ಹೇಳ್ತಾರೆ. ಪ್ರಕಟ ಹೊರಗಡೆ ಬಂದಿದ್ದೆ ಆ ರೂಪದಿಂದ. ಅಂದ್ಮೇಲೆ ಶುಕಾಚಾರ್ಯರು ಅಂಥ ವಾಕ್ ರೂಪ ಅಂದ್ರೆ ಮಾತಿನ ರೂಪವಾದ ಈ ಭಾಗವತವನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಹಯಗ್ರೀವ ದೇವರನ್ನ ಮನಸ್ಸಲ್ಲಿ ಇಟ್ಕೊಳ್ಳದೆ ಚಿಂತಿಸ್ತೇ ಹೇಳಿರ್ಲಿಕ್ಕೆ ಸಾಧ್ಯನ? ಆ ರೂಪ ಇದ್ದೇ ಇದೆ. ಹಯಗ್ರೀವ ದೇವರ ಬಗ್ಗೆ ಚಿಂತಿಸ್ತೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಏನಾಯ್ತು? ಈ ಮದನ ಮರ್ದನ ರುದ್ರ ಅಂದ್ರೆ ಶುಕಾಚಾರ್ಯರಾದ್ರು. ಆ ಶುಕಾಚಾರ್ಯ ಹೃದಯದಲ್ಲಿ 3 ರೂಪ ಬಂತು. ಆದ್ರೆ 3 ರೂಪ ಯಾಕೆ ಬಂತು ಅನ್ನೋದನ್ನ ಈ ರೀತಿ ನಾವು ಚಿಂತನೆ ಮಾಡ್ಬೇಕು. ವ್ಯಾಖ್ಯಾನಕಾರರು ಹೇಳಿರೋದೆಷ್ಟು? ರುದ್ರಾವತಾರಿ ಶುಕ ಹೃದಯಸ್ಥಂ ಶ್ರೀಕೃಷ್ಣಂ ವೇದವ್ಯಾಸಂ ಹಯವದನಂಚ ಅಷ್ಟು ಹೇಳಿ ಮುಕ್ತಾಯ ಮಾಡ್ಬಿಡ್ತು.
ಆದ್ರೆ ಯಾಕೆ ಈ 3 ರೂಪ ಶುಕಾಚಾರ್ಯರ ಹೃದಯದಲ್ಲಿ ಇರಬೇಕು? ಅದು ಯಾಕೆ ಮನಮೋಹಕ ಆಯ್ತು ಶುಕಾಚಾರ್ಯರಿಗೆ ಅಂದ್ರೆ, ಒಂದು ಭಾಗವತ ಪ್ರತಿಪಾದ್ಯ ರೂಪ ಶ್ರೀಕೃಷ್ಣ ರೂಪ, ಆದ್ರಿಂದ ಶುಕಾಚಾರ್ಯ ಮನಸ್ಸಿನಲ್ಲಿ ಇದ್ದೇ ಇರತ್ತೆ. ಭಾಗವತ ಹೇಳೋದೇ ಮುಖ್ಯವಾಗಿ ಆ ಕೃಷ್ಣನ ಬಗ್ಗೆ. ಇನ್ನು ವೇದವ್ಯಾಸರು ಭಾಗವತವನ್ನ ಬರೆದವರು ಒಂದು, ಮತ್ತೆ ಶುಕಾಚಾರ್ಯರ ಗುರುಗಳು, ಶುಕಾಚಾರ್ಯರ ತಂದೆನೂ ಹೌದು ವೇದವ್ಯಾಸರು. ಈ ನಿಟ್ಟಿನಲ್ಲಿ ಅವರ ಹೃದಯದಲ್ಲಿ ವೇದವ್ಯಾಸರು ಇದ್ದೇ ಇರ್ತಾರೆ. ಇನ್ನು ಹಯವದನ ರೂಪಿ ಪರಮಾತ್ಮನ ಅನುಗ್ರಹ ಬೇಕೇ ಬೇಕು. ವಾಗ್ ವ್ಯಾಪಾರ ಮಾಡ್ಬೇಕು, ಒಂದು ಶಾಸ್ತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಆ ಹಯವದನ ಅನುಗ್ರಹ ಬೇಕೇ ಬೇಕು. ವಿದ್ಯೆನೂ ಎಲ್ಲ ಅವನಿಂದಲೇ ಬಂದಿದ್ದು, ಪೌರುಷೇಯ ಅಪೌರುಷೇಯ ವಿದ್ಯೆಗಳೆಲ್ಲ. ಅದರಲ್ಲಿ ಪೌರುಷೇಯ ವಿದ್ಯೆ ಅಂದ್ರೆ ಇದೆ, ಎಲ್ಲ ನಿಶ್ವಸಿತ ಮೇತತ್ ಅಂತ ಹೇಳ್ತಾರೆ. ಅವನ ಉಸಿರಿನಿಂದ ಎಲ್ಲ ಇಡೀ ವಾಂಗ್ಮಯ ಪ್ರಪಂಚ ಹೊರಗೆ ಬಂತು ಅಂತ ಹಿಂದೆ ಅದರ ವರ್ಣನೆಯನ್ನೆಲ್ಲ ಮಾಡಿದ್ದೇನೆ ಪಾಠದಲ್ಲಿ. ಅಂತೂ ಈ ಎಲ್ಲ ದೃಷ್ಟಿಯಲ್ಲಿ ಶುಕಾಚಾರ್ಯರ ಹೃದಯದಲ್ಲಿ 3 ರೂಪ ಇದೆ ಅಂತ ಹೇಳಿದ್ದು ಅತ್ಯಂತ ಸಂಗತವಾದ ಮಾತು, ಈ ವ್ಯಾಖ್ಯಾನಕಾರರು ಬರೆದಿದ್ದು. ಅದು ಪಂಚವೃಂದಾವನದಲ್ಲಿ ಸನ್ನಿಹಿತವಾಗಿದೆ. ಎಂಥ ಸೊಗಸು! ಈ ಶ್ಲೋಕದಿಂದ, ಈ ಪದದಿಂದ ಈ 3 ರೂಪಗಳ ಸಂಗ್ರಹನೂ ಆಗುತ್ತೆ. ಇನ್ನು ಶುಕಾಚಾರ್ಯ ಹೃದಯದಲ್ಲಿ ರಾಮಚಂದ್ರನು ಇದ್ದೇ ಇರ್ತಾನೆ. ಯಾಕೆ? ಶುಕಾಚಾರ್ಯ ಬೇರೆ ಅಲ್ಲ, ರುದ್ರದೇವರು ಬೇರೆ ಅಲ್ಲ, ರಾಮನ ಸ್ಮರಣೆ ಮಾಡದೇ ಇರ್ತಾರ. ಅಷ್ಟೇ ಅಲ್ದೇನೆ ಭಾಗವತದಲ್ಲಿ ನೋಡ್ಬಹುದು ಮಧ್ಯೆ ಮಧ್ಯೆ ಎಲ್ಲಾ ರೂಪಗಳ ಪ್ರಾರ್ಥನೆ ಇದೆ. ಪಂಚಮಸ್ಕಂದ ಭಾಗವತವನ್ನ ತೆಗೆದಾಗ ಅಲ್ಲಿ ನರಸಿಂಹ ರೂಪ, ಆಯಾಯ ಖಂಡಗಳು ಬರುತ್ತಲ್ಲ, ಇಲಾವೃತ ಖಂಡ, ಎಲ್ಲ ಪ್ರತಿಯೊಂದು ಖಂಡಗಳ ಬಗ್ಗೆ ಹೇಳ್ತಾ ಅಲ್ಲಿ ಯಾವ ರೂಪ ವಿಶೇಷವಾಗಿದೆ, ಯಾರು ಧ್ಯಾನ ಮಾಡ್ತಾ ಇರ್ತಾರೆ ಅಂತೆಲ್ಲ ಹೇಳ್ತಾ ಪ್ರತಿಯೊಂದು ರೂಪದ ಬಗ್ಗೆನೂ ಹೇಳ್ತಾರೆ. ಒಳ್ಳೊಳ್ಳೆ ಮಂತ್ರಗಳು ಹೇಳ್ತಾರೆ. ತಂತ್ರಸಾರ ಸಂಗ್ರಹದಲ್ಲಿ ಮಧ್ವಾಚಾರ್ಯ ಗ್ರಂಥ ಮಂತ್ರಗಳನ್ನ ಹೇಳ್ತಾರಲ್ಲ, ಭಾಗವತದಲ್ಲಿ ವೇದವ್ಯಾಸರ ಮಂತ್ರಗಳು ಹೇಳಿದ್ದಾರೆ. ಒಳ್ಳೊಳ್ಳೆ ದಿನಾ ಜಪ ಮಾಡಬೇಕಾಗಿರುವಂತಹ ಮಂತ್ರಗಳು ಅಲ್ಲಿ ಉಪದೇಶ ಆಗಿದೆ. ಅಲ್ಲೆಲ್ಲ ಸಿಗತ್ ನಮ್ಗೆ. ಅಂದ್ರೆ ಶುಕಾಚಾರ್ಯ ಪ್ರೋಕ್ತವಾದ ಭಾಗವತದಲ್ಲಿ ಅದೆಲ್ಲ ಸಿಗುತ್ತೆ, ಎಲ್ಲ ರೂಪಗಳದ್ದು. ಹಾಗಾಗಿ ಎಲ್ಲ ರೂಪವನ್ನು ತಗೊಳ್ಬಹುದು. ಆದ್ರೆ ವಿಶೇಷವಾಗಿ ಲಿಂಕ್ ಇರೋದು, ಜೊತೆಗೆ ಸಂಬಂಧ ಇದ್ದು ಈ ಪಂಚವೃಂದಾವನದಲ್ಲಿ ವಿಶೇಷವಾಗಿ ಹೇಳುವಂತಹ ಈ ರೂಪಗಳು ಈಗ ಸದ್ಯಕ್ಕೆ ಏನಿದೆ, ಇಂಥ ರೂಪಗಳಂತೂ ಇದ್ದೇ ಇದೆ. ಇದಾದ್ಮೇಲೆ ಇನ್ನೊಂದು ಹೇಳ್ತಾರೆ ಅರ್ಥ. ಮದನ ಮರ್ದನ ರುದ್ರ ಅಂದ್ರೆ ಯಾರು? ಮದನನ್ನ ಮರ್ದಿಸಿದ್ದು ಅಂದ್ರೆ ಅದು ರುದ್ರದೇವರು, ಸರಿ. ರುದ್ರದೇವರ ಅಂಶ ಇನ್ನೊಂದು ಯಾವುದು? ರುದ್ರದೇವರ ಅಂಶ ಇನ್ನೊಂದು ಅಂತ ಪರಿಗಣನೆ ಮಾಡಿತ್ತಂದ್ರೆ ವೀರಭದ್ರೇಣ ಅಂತ ವ್ಯಾಖ್ಯಾನ ಮಾಡಿದೆ. ವೀರಭದ್ರ ಅಂದ್ರೆ ದಕ್ಷ ಯಜ್ಞ ಪ್ರಸಂಗದಲ್ಲಿ ಸಿಟ್ಟು ಮಾಡ್ಕೊಂಡಾಗ ರುದ್ರದೇವರು, ಸತೀದೇವಿ ದೇಹತ್ಯಾಗ ಮಾಡಿದ್ಲಲ್ಲ ಯೋಗಾಗ್ನಿಯಲ್ಲಿ, ಅದಾದ್ಮೇಲೆ ಸಿಟ್ಟು ಮಾಡ್ಕೊಂಡು ಆ ಯಜ್ಞ ಸ್ಥಳಕ್ಕೆ ಬಂದು ತಮ್ಮ ಜಟೆಯಿಂದ ಒಬ್ಬನ ಸೃಷ್ಟಿ ಮಾಡ್ತಾರಲ್ಲ ಕೆಳಗೆ ಕಪ್ಪಳಿಸಿ, ಅಂಥ ವೀರಭದ್ರ ರುದ್ರಾಂಶ. ಆ ವೀರಭದ್ರನನ್ನು ತಗೊಳ್ಬೇಕಂತೆ. ಮದನ ಮರ್ದನ ಶಬ್ದ ಕೇಳ್ತಾ ಇಲ್ವಾ? ಹಾಗಾದ್ರೆ ಅವ್ರು ಮತ್ತೆ ಜಾಯಿನ್ ಆಗಿ ಮೆಸೇಜ್ ಹಾಕಿದ್ರು. ಮದನ ಮರ್ದನ ರುದ್ರ ಹೃದಯಂ, ಹೀಗೆ ಮದನ ಮರ್ದನ ರುದ್ರ ಅಂದ್ರೆ ವೀರಭದ್ರನ ತಗೊಳ್ಬೇಕು. ರುದ್ರನ ಅಂಶ ಅಂದ್ರೆ ವೀರಭದ್ರ. ಆ ವೀರಭದ್ರ ತನಗೆ ಹೃದಯವಾದ ರೂಪ ಅಂತ ಯಾರನ್ನ ಇಟ್ಕೊಂಡಿದ್ದು ಅಂದ್ರೆ ಆ ರೂಪನು ಈ ರಾಮರೂಪ ಒಂದೇ ಅಂತ ಹೇಳ್ತಾರೆ. ವೀರಭದ್ರೇಣ ವಿವಕ್ಷಮಾಣತ್ವಾತ್ ಪುನಃ ರಾಮಂ ಪ್ರಣಮತೆ ಅಂತ ಹೇಳ್ತಾರೆ. ಈ ವೀರಭದ್ರನಿಗೂ ರಾಮನಿಗೂ ಏನ್ ಸಂಬಂಧ ಅಂದ್ರೆ, ಅಲ್ಲಿ ವಿಷ್ಣು ರೂಪ ಮುಂದೆ ಬರುತ್ತೆ. ಎಲ್ಲಿ ಮುಂದೆ ಆ ದಕ್ಷಯಜ್ಞ ಪ್ರಸಂಗದಲ್ಲೇ ಭಾಗವತದಲ್ಲಿ ಈ ವಿಷ್ಣು ತಾನು ಬರ್ತಾನೆ ಕೊನೆಗೆ ಗರುಡ ವಾಹನನಾಗಿ. ಈ ಎಲ್ಲರೂ ಇದ್ರಲ್ಲ, ಯಾವ ಈ ವೀರಭದ್ರ ಜೊತೆಗೆ ರುದ್ರ ಮತ್ತೆ ಬ್ರಹ್ಮ, ಪ್ರತಿಯೊಬ್ಬರು ಆ ವಿಷ್ಣು ಬಂದಾಗ ಗೌರವವನ್ನ ಸಮರ್ಪಣೆ ಮಾಡ್ತಾರೆ ಎಲ್ರು. ವೀರಭದ್ರ ಕೋಪದ ರೂಪ, ಅದು ವೀರಭದ್ರ. ಅಂಥ ಕೋಪಿಷ್ಠವಾದ ರೂಪವು ಯಾವಾಗ ಈ ವಿಷ್ಣು ಬರ್ತಾನೆ ಗರುಡ ವಾಹನನಾಗಿ, ಎಲ್ಲರೂ ಖುಷಿಯಿಂದ ಗೌರವ ಆದರಗಳನ್ನ ನಮಸ್ಕಾರಗಳನ್ನ ಸಲ್ಲಿಸ್ತಾರೆ. ಈ ದೃಷ್ಟಿಯಲ್ಲಿ ಆ ವೀರಭದ್ರ ರೂಪಕ್ಕೂ ಅದು ಆದರಣೀಯವೇ ಆಗಿದೆ ಅಂತ. ಇದನ್ನ ಯಾಕೆ ತಗೊಂಡಿದ್ದಂದ್ರೆ, ಭಗವಂತನ ರೂಪಗಳನ್ನು ಎಷ್ಟೆಷ್ಟು ತಗೊಳ್ತೀವೋ ಹಾಗೆ ರುದ್ರದೇವರದು ಅನೇಕ ರೂಪ ಇದೆ. ಒಂದು ಮೂಲ ರೂಪ ರುದ್ರ, ಆಮೇಲೆ ಶುಕಾಚಾರ್ಯರು, ಆಮೇಲೆ ವೀರಭದ್ರ. ವಾಯ್ಸ್ ಬರ್ಲಿಲ್ಲ, ವಾಯ್ಸ್ ಬರಲ್ಲ. ಇಲ್ಲ, ಕ್ಲಿಯರ್ ಆಗಿದೆ. ನಿಮ್ ಪ್ರಾಬ್ಲಮ್ ಇರ್ಬೇಕು ಇಂಟರ್ನೆಟ್. ಲಾಗಿನ್ ಆಗಿ ಒಂದ್ ನಿಮಿಷ.
ಲಾಗೌಟ್ ಆಗಿ ಲಾಗಿನ್ ಆಗ್ಲಿ ಬಿಡಿ ಆಚಾರ್ಯ, ನಿಮ್ಗೆ ಕಂಟಿನ್ಯೂ ಮಾಡಿ ಸರ್. ಅದೇ ತಿಳಿಸಿದೆ ಅವ್ರಿಗೆ ಮೆಸೇಜ್ ಮಾಡ್ಲಿಕ್ಕೆ. ಹೀಗೆ ಈ ಭಗವಂತನ ಅವತಾರಗಳನ್ನ ಎಷ್ಟು ತಗೊಳ್ತೀವೋ ಅದೇ ತರ ಇಲ್ಲಿ ರುದ್ರನ ಅವತಾರಗಳನ್ನು ತಗೊಳ್ತಾ ಇದ್ದಾರೆ. ಅದಕ್ಕೆ ಅನುಗುಣವಾಗಿ ಅದಕ್ಕೆ ಮೂಲ ರುದ್ರ ಮತ್ತು ಶುಕಾಚಾರ್ಯರು ಆಮೇಲೆ ವೀರಭದ್ರ ಇಷ್ಟು ರೂಪಗಳನ್ನ ತಗೊಂಡ್ರು. ಇದು ಒಂದು ಇಲ್ಲಿ ಬಂದಿರೋ ವಿಷಯ. ಇದಾದ್ಮೇಲೆ ಮುಂದಿನ ಶಬ್ದ ಬೃಂದಾರ ಕೇಂದ್ರ ಮರುದಂ ಸುಮರ್ದಿತ ಅಂಗಂ. ಇದಕ್ಕೆ ಇನ್ನೊಂದು ಅರ್ಥ ಹೇಳ್ತಾರೆ, ಇದು ಅಪರೂಪದ ಅರ್ಥ ಈಗ ಬರೋದು. ಬೃಂದಾರಕ ಇಂದ್ರ ಅಂದ್ರೆ ಹಿಂದೆ ಬಂತು. ಬೃಂದಾರಕರು ಅಂದ್ರೆ ದೇವತೆಗಳು, ದೇವತೆಗಳಲ್ಲಿ ಇಂದ್ರನಂತೆ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಅದು ಇಂದ್ರ ದೇವರನಲ್ಲ, ಅಂದ್ರೆ ಸಕಲ ದೇವತೋತ್ತಮ ಯಾರು, ಈ ವಾಯುದೇವರು. ಮರುದಂಶ ವಾಯುವಿನ ಅಂಶ ಅಂದ್ರೆ ಹನುಮಂತ ಅಂತ ತಗೊಂಡು, ಹನುಮಂತ ಮರ್ದನ ಮಾಡಿದ ಅಂಗ ಯಾರ್ದು, ರಾವಣಂದು. ಆ ರಾವಣನ ಸಂಹಾರ ಮಾಡಿದವನು ರಾಮಚಂದ್ರ ಅಂತ ಹೀಗೆ ಅರ್ಥ, ಒಂದರ್ಥ ಹಿಂದೆ ಬಂದಿತ್ತು. ಈಗ ಹೇಳೋ ಅರ್ಥ ಬೇರೆ. ಈಗ ಏನಂದ್ರೆ ವೃಂದಾರಕ ಇಂದ್ರ ಅಂದ್ರೆ ಆ ಇಂದ್ರನನ್ನ ತಗೊಳ್ಳಲ್ಲ, ಆ ಇಂದ್ರಾವತಾರಿಯಾದ ಕುಶನನ್ನ ತಗೊಳ್ತಾರೆ. ಲವ ಕುಶ ಏನಿದಾರಲ್ಲ ಅಲ್ಲಿ ಕುಶನನ್ನ ತಗೊಳ್ತಾರೆ. ಕುಶನ ಮೂಲ ರೂಪ ಯಾವುದು ಅಂದ್ರೆ ಇಂದ್ರ ಅಂತ ಹೇಳ್ತಾರೆ. ಅಂಶಾವತಾರ ಅಂತ, ಅಂಶಾವತಾರ ನಿರ್ಣಯ ಅಂತ ಒಂದು ಗ್ರಂಥ ಇದೆ. ಆ ಗ್ರಂಥದಲ್ಲಿ ಎಲ್ಲ ಅವರೊಂದು ಅಂಶಗಳನ್ನು ಹೇಳ್ತಾ ಬರ್ತಾರೆ, ಯಾವ್ಯಾವ ದೇವತೆ ಏನೇನು ಅಂಶ ಅಂತ. ಅದ್ರಲ್ಲಿ ಇಂದ್ರ ಅಂತ ಉಲ್ಲೇಖ ಮಾಡ್ತಾರೆ ಕುಶ. ವೃಂದಾರಕ ಇಂದ್ರ, ದೇವತೆಗಳ ಇಂದ್ರ ಅಂದ್ರೆ ಇಂದ್ರನ ಅವತಾರ ಆಗಿರುವಂತ ಕುಶ. ಸರಿ, ಕುಶನನ್ನು ತಗೊಂಡಾಯ್ತು. ಮತ್ತಿನ್ಯಾರನ್ನ, ಮರುದಂಶ ಅಂದ್ರೆ ಹನುಮಂತ. ಕುಶ ತನ್ನ ಸ್ವಂತ ಪುತ್ರ, ಈ ಕಡೆ ಹನುಮಂತ ತನ್ನ ಭಕ್ತ. ಇದು ಒಂದ್ ರೀತಿ ಮೂಲ ರೂಪದಲ್ಲಿ ಸುತಾನೆ ಯಾರು, ಹನುಮಂತ. ವಾಯು ಇದರಲ್ಲಿ ಮೂಲ ರೂಪದಲ್ಲಿ ಅಂದ್ರೆ ಭಗವಂತನ ಮಗನೇ ವಾಯು. ಈ ಕಡೆ ಕುಶ ರಾಮನ ಮಗ. ಇವರಿಬ್ಬರು ಚೆನ್ನಾಗಿ ಮರ್ದನ ಮಾಡಿದ್ದಾರೆ. ಸುಸಮ್ಯಕ್ ಮರ್ದಿತವು. ಚೆನ್ನಾಗಿ ಮರ್ದನ ಮಾಡೋದು ಅಂದ್ರೆ ಇಲ್ಲಿ ಬೇರೆ ಅರ್ಥ. ಅಂದ್ರೆ ರಾಮನ ಸೇವೆಯನ್ನ ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಅರ್ಥ, ರಾಮನನ್ನ ಚೆನ್ನಾಗಿ ಹೊತ್ಕೊಂಡಿದ್ದಾರೆ ಅಂತ ಅರ್ಥ. ಸಂವಾಹಿತವು ಅಂತ ಬಿಡಿಸ್ತಾರೆ. ಅಂದ್ರೆ ಚೆನ್ನಾಗಿ ಆ ರಾಮನ ಪಾದಗಳನ್ನ ಹೊತ್ಕೊಂಡಿದ್ದಾರೆ ತಮ್ಮಲ್ಲಿ. ಯಾರೋ ಒಬ್ಬ ಕುಶ, ಮತ್ತೊಂದು ಈ ಹನುಮಂತ. ಇಂದ್ರ ಮತ್ತೊಬ್ಬ ಆ ಇಂದ್ರನಿಗೂ ಇಂದ್ರ ಹನುಮಂತ. ಇವರಿಬ್ಬರು ಚೆನ್ನಾಗಿ ಭಗವಂತನ ಅಂಗವನ್ನ ಹೊತ್ಕೊಂಡಿದ್ದಾರೆ. ಅಂತ ಭಗವಂತ ಯಾರು, ಅದು ರಾಮ ಅಂತ. ಆ ರಾಮರೂಪದ ಬಗ್ಗೆ ಹೇಳಲಿಕ್ಕೆ ಕುಶ ಮತ್ತೆ ಮರುದಂಶರಾದ ಈ ವಾಯುದೇವರ ಅಂದ್ರೆ ಹನುಮಂತನನ್ನು ತಗೊಂಡಿದ್ದಾರೆ. ಇದಾದ್ಮೇಲೆ ಇನ್ನೊಂದು ಅರ್ಥ ಹೇಳ್ತಾರೆ ಇಲ್ಲಿ. ಅಂಗ ಅಂತಂದ್ರೆ ಬರೀ ಕಾಲು ಅಂತಲ್ಲ, ಇಡೀ ದೇಹ ಅಂತ ತಗೊಳ್ಳಿ ಅಂತ. ಇಡೀ ದೇಹ ಹೇಗ್ ತಗೊಳ್ಳಿಕ್ ಬರುತ್ತೆ? ಯಾಕೆಂದ್ರೆ ಇಲ್ಲಿ ಹೇಳಿದ್ದು ಅಂಗಂ ಅಂತ ಹೇಳಿದ್ದಾರೆ. ಹಾಗಾದ್ರೆ ಹನುಮಂತ ದೇವರು ರಾಮನ ಯಾವುದೋ ಒಂದು ಅಂಗ, ಅಂದ್ರೆ ಅವರ ತಲೆನೋ ಅವರ ಕೈಯೋ ಕಾಲೋ ಯಾವುದೋ ಒಂದನ್ನು ಹೊತ್ಕೊಂಡಿರ್ಬೇಕಷ್ಟೇ. ಇಡೀ ದೇಹವನ್ನು ಹೊತ್ಕೊಳ್ಳೋದು ಹೇಗೆ? ವಸ್ತುತಃ ಹೊತ್ಕೊಂಡಿದ್ದಾರೆ. ಹೇಗೆ? ಒಂದ್ ಕಡೆ ಲಕ್ಷ್ಮಣನನ್ನ, ಇನ್ನೊಂದ್ ಕಡೆ ರಾಮನನ್ನ ಕೂಡಿಸ್ಕೊಂಡು ಹೋಗ್ತಾರೆ ತಮ್ಮ ಹೆಗಲ ಮೇಲೆ, ಯಾರು, ಹನುಮಂತ ದೇವರು. ಅಂದ್ರೆ ಇಡೀ ದೇಹವನ್ನೇ ಹೊತ್ಕೊಂಡಿದಾರಲ್ಲ ಅಂತಂದ್ರೆ ಅದಕ್ಕೆ ಹೌದು, ಅಂಗ ಬೇರೆ ಅಲ್ಲ, ಅಂಗಿ ಬೇರೆ ಅಲ್ಲ ಅಂತ ಒಂದು ವ್ಯಾಖ್ಯಾನ ಮಾಡ್ತಾರೆ. ಬಹಳ ಶಾಸ್ತ್ರೀಯವಾದ ವ್ಯಾಖ್ಯಾನ. ಶಾಸ್ತ್ರಗಳಲ್ಲಿ ಹೇಳ್ತಾರೆ ಭಗವಂತನ ಅಂಗಾಂಗಗಳಿಗೆ ಅಭೇದ ಇದೆ ಅಂತ. ಅವನ ಕೈ, ಕಾಲು ಮತ್ತೆ ಇಡೀ ದೇಹ ಇದು ಯಾವುದು ಬೇರೆ ಅಲ್ಲ, ಎಲ್ಲ ಒಂದೇ. ಅಂಗ, ಕೈ, ಕಾಲು ಅಂದ್ರೂ ಅದು ಒಂದೇ, ಇಡೀ ದೇಹ ಅಂದ್ರೂ ಒಂದೇ. ಒಂದೇ ಅಂದ್ರೆ ಅದು ಅಭಿಪ್ರಾಯ. ಒಂದು ಕಾಲಿಗೆ ಎಷ್ಟು ಶಕ್ತಿನೋ ಇಡೀ ದೇಹಕ್ಕೂ ಅಷ್ಟೇ ಶಕ್ತಿ ದೇವರಿಗೆ. ಮತ್ತೆ ಶುಕ್ಲಕೇಶ ಕೃಷ್ಣಕೇಶ ಹೇಳ್ತೀವಿಲ್ಲ. ಕೃಷ್ಣಕೇಶ ಭಗವಂತನ ಮೂಲ ರೂಪದ ಆ ಒಂದು ಕೂದಲಿನ ಅವತಾರ ಅಷ್ಟೇ ಕೃಷ್ಣ. ಆ ಕೇಶಕ್ಕೆ ಅಷ್ಟು ಶಕ್ತಿ ಇದ್ಮೇಲೆ ಇಡೀ ಮೂಲ ರೂಪಕ್ಕೆ ಎಷ್ಟು ಶಕ್ತಿ ಅಂತ ಹೇಳ್ಬಾರ್ದು, ಅದು ತಪ್ಪಾಗ್ಬಿಡುತ್ತೆ. ಯಾಕೆಂದ್ರೆ ಅವಾಗ ಕೇಶಕ್ಕೆ ಸ್ವಲ್ಪ ಕಡಿಮೆ ಅಂತ ಆಗ್ಬಿಡುತ್ತೆ. ಅವನೊಂದು ಕೂದಲಿಗೆ ಶಕ್ತಿ ಕಡಿಮೆ, ಮೂಲ ರೂಪಕ್ಕೆ ಇನ್ನೂ ಜಾಸ್ತಿ ಅಂತ. ಕೃಷ್ಣ ಕೇಶಕ್ಕೆ, ಒಂದು ಕೂದಲಿಗೆ ಅಷ್ಟಕ್ಕೆ ಎಷ್ಟು ಶಕ್ತಿನೋ ಅಷ್ಟೇ ಮೂಲ ರೂಪಕ್ಕೆ ಶಕ್ತಿ. ಅಂಗಕ್ಕೆ ಎಷ್ಟು ಶಕ್ತಿನೋ ಅಷ್ಟೇ ಅಂಗಿಗೆ, ಅಂಗಿಗೆ ಎಷ್ಟೋ ಅಷ್ಟೇ ಅಂಗಕ್ಕೆ ಅಂತ. ಒಂದು ಕೂದಲಿಗೆ ಹಾಗೆ ಹೇಳ್ಬೇಕಾದ್ರೆ ಇನ್ನು ಇಲ್ಲಿ ಒಂದೊಂದು ಅಂಗ, ಕೈ, ಕಾಲು ಇತ್ಯಾದಿ ಅಂಗ. ಅದರಿಂದ ಅಂಗ ಬೇರೆ ಅಲ್ಲ, ಅಂಗಿ ಬೇರೆ ಅಲ್ಲ, ಎರಡು ಒಂದೇ. ಒಂದೇ ಅಂತ ಇಟ್ಕೊಂಡು ವೃಂದಾರ ಕೇಂದ್ರ ಮರುದಂಶ ಸುಮರ್ದಿತ ಅಂಗಂ ಅಂದ್ರೆ ಇಡೀ ದೇಹ ಅಂತ ಅರ್ಥ. ಅಂಗ ಅಂದ್ರೆ ಇಡೀ ಅಂಗಿ ತಗೊಳ್ಬೇಕು. ಇದೇಗಾಯ್ತು ಅಂದ್ರೆ ಗೋವರ್ಧನ ಪರ್ವತವನ್ನ ಎತ್ತಿದ ಕೃಷ್ಣ. ಅವನು ಬೆರಳಲ್ಲಿ ಎತ್ತಿದ್ನೋ ಕೈಯಲ್ಲಿ ಎತ್ತಿದ್ನೋ? ಅವನ್ ಬೆರಳಲ್ಲಿ ಎತ್ತಿದ್ರು ಕೈಯಲ್ಲಿ ಎತ್ತಿರೋ ತರನೇ, ಕೈಯಲ್ಲಿ ಎತ್ತಿದ್ರು ಬೆರಳಲ್ಲಿ ಎತ್ತಿರೋ ತರ. ಅದು ಹೇಗೆ? ಅವನ್ ಬೆರಳು ಬೇರೆ ಅಲ್ಲ, ಅವನ ಇಡೀ ಕೈ ಬೇರೆ ಅಲ್ಲ, ಅಂಗ ಅಂಗಿ ಬೇರೆ ಅಲ್ಲ ಅಂತ ವ್ಯಾಖ್ಯಾನ ಭಾಗವತಲ್ಲಿ. ಅದರಿಂದ ಎಲ್ಲಾ ಕಡೆ ಹೀಗೆ ವ್ಯಾಖ್ಯಾನ ಮಾಡ್ತಾ ಇರೋರು ಈ ಸಂದರ್ಭಕ್ಕೆ ಬಂದಾಗ ಆ ರೀತಿ ಅನ್ಬೇಕಂತೆ. ಅಂಗ ಶಬ್ದೆ ಪದಂ ಉಪಲಕ್ಷಯತಿ
ಅಂಗಾಂಗಿನೋಹೋ ಐಕ್ಯಾದ್ವಾ ಅಂತ ಎರಡು ಉತ್ತರ ಕೊಡ್ತಾರೆ. ಇಲ್ಲಿ ಹೇಗ್ ತಗೊಳ್ಬೇಕು ಅಂತ ಇವರು ಬರೀ ಪಾಂಡಿತ್ಯಪೂರ್ಣವಾದ ವ್ಯಾಖ್ಯಾನ, ಕಣಗಲಿ ಶ್ರೀನಿವಾಸಾಚಾರ್ಯ ವ್ಯಾಖ್ಯಾನ. ಮರ್ದಿತ ಅಂಗಂ ಅನ್ನೋದನ್ನ ಕೊನೆಗೇನಾಯ್ತು, ಅಂಗ ಅಂದ್ರೆ ಅವನ ಕೈ ಅಥವಾ ಕಾಲು ಅಥವಾ ಇಡೀ ದೇಹ ಅಥವಾ ದೇಹ ಅವನ ಕೈ ಕಾಲು ಬೇರೆ ಅಲ್ಲ, ಆದ್ರಿಂದ ಅದನ್ನು ತಗೊಳ್ಳಿ, ಈ ತರ ಅರ್ಥ ಬರುತ್ತೆ. ಇಷ್ಟಾಗಿ 3 ಅವತಾರಗಳ ಬಗ್ಗೆ ಬರ್ತಾರೆ. ಈಗ ರಾಮ ಅವತಾರದಲ್ಲಿ ಯಾರಿಗೆ ವರವನ್ನ ಕೊಟ್ಟ, ಯಾರನ್ನ ನಾಶಪಡಿಸಿದ. ಕೃಷ್ಣಾವತಾರದಲ್ಲಿ ಯಾರಿಗೆ ವರ ಕೊಟ್ಟ, ಯಾರನ್ನ ನಾಶಪಡಿಸಿದ. ವೇದವ್ಯಾಸ ಅವತಾರದಲ್ಲಿ ಯಾರಿಗೆ ಅನುಗ್ರಹ ಮಾಡಿದ, ಯಾರಿಗೆ ನಾಶ ಮಾಡಿದ, ಯಾರನ್ನ ನಶಿಸಿದ, ನಾಶ ಪಡಿಸಿದ. ಈ ಅರ್ಥಗಳನ್ನ ಈ ಒಂದು ಶಬ್ದದಲ್ಲಿ, ಯಾವುದು ರಕ್ಷೋಭಿಧಾರ್ಯ ವರದಂ ಅಂತಿದೆಯಲ್ಲ, ಈ ಶಬ್ದಗಳಿಂದ ತಿಳಿಸ್ತಾರೆ. 3 ಅವತಾರ ಹೇಳ್ತಾರೆ. ಮತ್ತೆ ಮೇಲ್ನೋಟಕ್ಕೆ ರಕ್ಷ ಅಂದ್ರೆ ರಾವಣ ಅಂತ ತಗೊಳ್ತೀವಿ. ರಾವಣನ ಸಂಹಾರ ಮಾಡಿದ, ವರ ಕೊಟ್ಟ ಯಾರಿಗೆ, ವಿಭೀಷಣನಿಗೆ ಕೊಟ್ಟ. ಇಲ್ಲಿ ಹೇಳ್ತಾರೆ ರಾವಣನ ಸಂಹಾರ ಆಗಿದ್ದು, ವರ ನಿಜವಾಗಿ ಕೊಟ್ಟಿದ್ದು ಯಾರಿಗಿಂದ, ಹನುಮಂತನಿಗೆ ಅಂತ. ಸಹಭೋಗ ಪ್ರದಾನ ಮಾಡಿದ್ನಲ್ಲ ಹನುಮಂತ ದೇವರಿಗೆ ರಾಮ ಹನುಮಂತನಿಗೆ ಏನು ಫಲವನ್ನ ಕೊಟ್ಟ, ಅದನ್ನ ಯಾರಿಗೂ ಕೊಟ್ಟಿಲ್ಲ. ವಿಭೀಷಣನಿಗೂ ಅಷ್ಟೇ. 10 ಕಲ್ಪ ಆಯುಷ್ಯ ಅದಿರ್ಲಿ, ಹನುಮಂತನಿಗೆ ಹೇಗೆ, ಹನುಮಂತನಿಗೆ ಸಹಭೋಗವನ್ನೇ ಕೊಟ್ಟಿದ್ದಾನೆ. ಅದನ್ನ ನಿಜವಾಗಿ ಆ ಅವತಾರದಲ್ಲಿ ವರ ಕೊಟ್ಟಿದ್ದು ಅಂದ್ರೆ ಅದು ಹನುಮಂತನಿಗೆ, ಸೇವೆ ತಗೊಂಡಿದ್ದು ಅಂದ್ರೆ ಅದು ಹನುಮಂತನಿಂದ, ಎಲ್ಲ ವಾಯುದೇವರಿಗೆ ಅನ್ವಯ. ಅದಕ್ಕೆ ಸಂಹಾರ ರಾವಣಂದು, ವರ ಕೊಟ್ಟಿದ್ದು ಹನುಮಂತನಿಗೆ ಅಂತ ಮೊದಲು ಇಟ್ಕೊಳ್ಳಿ, ಆಮೇಲೆ ವಿಭೀಷಣರೆಲ್ಲ ತಗೊಳ್ಳಿ ಅಂತ ಇವ್ರ ಪಕ್ಷ. ಅದೇ ಹಿಂದೆ ಶ್ರೀಮುಷ್ಣಮ ಆಚಾರ್ಯರು ವಿಭೀಷಣಾದಿ ವರಪ್ರದ ಅಂತ ವಿಭೀಷಣನಿಗೆ ಒತ್ತು ಕೊಟ್ಟು ಹೇಳಿದ್ರು. ಅದು ರಾವಣ ಮತ್ತೆ ವಿಭೀಷಣ, ಅಣ್ಣನಿಗೆ ಹಾಗೆ ತಮ್ಮನಿಗೆ ವರ ಅಂತ, ಆತರ ಸಂಬಂಧ ಇಟ್ಕೊಂಡು ಅವ್ರು ವ್ಯಾಖ್ಯಾನ ಮಾಡಿದ್ದು. ಇವ್ರಂತಾರೆ ಇಲ್ಲ, ಮೊದಲು ರಾವಣನ್ನ ಸಂಹಾರ ಮಾಡಿದ ಅದು ಸರಿ, ವರ ಕೊಟ್ಟಿದ್ದು ಅದು ಹನುಮಂತನಿಗೆ ತಗೊಳ್ಬೇಕು ಅಂತ, ವಾಯುದೇವರನ್ನ ತಗೊಳ್ಬೇಕು. ಅದನ್ನ ಒತ್ತು ಕೊಟ್ಟು ಇವರು ಮರುದಂಶ ಸುಮರ್ದಿತಾಂಗಂ ಅಂತ, ಹಿಂದೆ ಮರುದಂಶ ಅಂತ ಬೇರೆ ಬಂತಲ್ಲ, ಈ ಎಲ್ಲ ಸ್ವಾರಸ್ಯ ನೋಡ್ಕೊಂಡು ಇಲ್ಲಿ ವರ ಕೊಟ್ಟಿದ್ದನ್ನ ಹನುಮಂತನಿಗೆ ಅಂತ ಅರ್ಥ ಮಾಡ್ಬೇಕು ಅಂತ ಆ ಶಬ್ದದಿಂದ ಇದನ್ನ ತಗೊಂಡಿದ್ದಾರೆ. ಇದು ರಾಮನ ಪಕ್ಷಕ್ಕಾಯ್ತು. ಇನ್ನು ಕೃಷ್ಣನ ಪಕ್ಷಕ್ಕೆ ಬಂದ್ರೆ, ಕೃಷ್ಣನ ಪಕ್ಷದಲ್ಲಿ ಸಂಹಾರ ಮಾಡಿದ್ ಯಾರನ್ನ, ರಕ್ಷೋಭಿಧಾರ್ಯ. ರಕ್ಷೋಭಿಧಾರ್ಯ ಅಂದ್ರೆ ಬಕಾಸುರ ಅಂತ ವ್ಯಾಖ್ಯಾನ ಮಾಡ್ತಾರೆ. ಬಕಾಸುರನನ್ನ ಸಂಹಾರ ಮಾಡಿದ್ದು ಕೃಷ್ಣನ ಪಕ್ಷದಲ್ಲಿ. ಜೊತೆಗೆ ವರದಂ, ವರ ಕೊಟ್ಟಿದ್ ಯಾರಿಗೆ. ಇನ್ನೊಂದು ಕಂಸನನ್ನು ಸಂಹಾರ ಮಾಡಿದ್ದು ಅಂತ ಹೇಳ್ಬೋದು. ಆದ್ರೆ ಅವ್ನು ರಾಕ್ಷಸನ ಕಂಸ, ಅವನು ರಾಕ್ಷಸನ ಮಗ ನಿಜವಾಗಿ. ಯಾರೋ ಕಂಸ, ಅವನು ಉಗ್ರಸೇನನ್ ಮಗ ಅಲ್ಲ. ಅದೇ ಉಗ್ರಸೇನ ಅವನ ತಂದೆನೇ ಅಲ್ಲ ವಸ್ತುತಃ, ಅವನ ತಂದೆ ರಾಕ್ಷಸ. ಆ ರಾಕ್ಷಸನ ಮಗ ಅದನ್ನ ನಿಜವಾಗಿ ಕಂಸನು ಅವನ್ ರಾಕ್ಷಸನೇ ಒಂದರ್ಥದಲ್ಲಿ. ಆದ್ರೆ ಪ್ರಸಿದ್ಧಿ ಇರೋದು ಉಗ್ರಸೇನನ ಮಗ ಅಂತ. ಆಗ ಉಗ್ರಸೇನನ ಮಗ ಆದ್ಮೇಲೆ ರಕ್ಷ ಅಂತ ಹೇಗೆ ತಗೊಳ್ಳೋದು ಅವನನ್ನ ಅಂತ ಇಟ್ಕೊಂಡು ಬಕಾಖ್ಯಂ ಅಂತ ಇವ್ರು ವ್ಯಾಖ್ಯಾನ, ಬಕಾಸುರ ಅಂತ ತಗೊಂಡಿದ್ದಾರೆ. ವಸ್ತುತಃ ಕಂಸನನ್ನು ತಗೊಂಡ್ರೆ ಏನು ತೊಂದರೆ ಇಲ್ಲ. ರಕ್ಷೋಭಿಧಾನ ಅಂದ್ರೆ ಕಂಸನನ್ನ ಸಂಹಾರ ಮಾಡಿ ವರದಂ, ವರ ಕೊಟ್ಟಿದ್ದು. ಯಾರಿಗೆ ವರ ಕೊಟ್ಟಿದ್ದು ಅಂದ್ರೆ ಇದಕ್ಕೆ ನಂದಗೋಪಾದೀನ ಅಂತ ಅರ್ಥ ಮಾಡಿದ್ದಾರೆ. ನಂದಗೋಪ ಮೊದಲಾದವರಿಗೆ ವರ ಕೊಟ್ಟ ಕೃಷ್ಣ ಪರಮಾತ್ಮ ಅಂತ. ಅದೇನಾಯ್ತು, ಈ ಕಂಸನ ಸಂಹಾರ ಆಯ್ತಲ್ಲ, ಸಂಹಾರ ಆದ್ಮೇಲೆ ವಸುದೇವ ದೇವಕಿಯರನ್ನ ಬಂಧನದಿಂದ ಬಿಡಿಸಿದಾನೆ ಕೃಷ್ಣ. ನಂದಗೋಪನ ಹತ್ರ ಇವರೆಲ್ಲ ಹತ್ರ ಬಂದಾಗ ಒಂದ್ ಮಾತು ಹೇಳ್ತಾನೆ, ಪಿತರ್ಯುವಾಭ್ಯಾಂ ಸ್ನಿಗ್ಧಾಭ್ಯಾಂ ಪೋಷಿತೌ ಲಾಳಿತೌ ಭೃಶಂ ಪಿತ್ರೋರಭ್ಯಧಿಕಾ ಪ್ರೀತಿ ಆತ್ಮಜೇಶು ಆತ್ಮನೋಪಿಹಿ ಅಂತ ಒಂದು ಹೇಳ್ತಾರೆ. ಅಂದ್ರೆ ಅವನು ಕೃಷ್ಣ ಹೇಳೋದು, ನನ್ನನ್ನ ಮತ್ತೆ ಬಲರಾಮನನ್ನ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಿ, ತಂದೆ ತಾಯಿಯಾಗಿ ನಮ್ಮನ್ನ ಪೋಷಣೆ ಮಾಡಿದಿರಿ, ನಮ್ಮನ್ನ ಲಾಲನೆ ಮಾಡಿದಿರಿ. ನಿಮ್ಮನ್ನ ನೀವು ಪ್ರೀತಿ ಮಾಡೋದಕ್ಕಿಂತ ನಮ್ಮ ಮೇಲೆ ಹೆಚ್ಚು ಪ್ರೀತಿಯನ್ನ ತೋರಿಸಿದಿರಿ, ತಂದೆ ತಾಯಿಗಳೇನ್ ತೋರಿಸ್ಬೇಕು ಅದಕ್ಕಿಂತ ಹೆಚ್ಚು ತೋರಿಸಿದಿರಿ ಅಂತ ನಂದಗೋಪ, ಈ ಯಶೋದೆ ಇವರೆಲ್ಲ ಅಷ್ಟು ನೋಡ್ಕೊಂಡಿದ್ದಾರೆ. ಅದನ್ನ ಬಂದು ಹೇಳಿ ನಮಸ್ಕಾರ ಮಾಡ್ತಾನೆ ಯಾರು, ಕೃಷ್ಣ. ಆ ಘಟನೆ ಬರುತ್ತೆ. ಅಲ್ಲಿ ವರ ಕೊಟ್ಟಿದ್ದು ವಸ್ತುತಃ ಯಾರಿಗೆ ಅಂದ್ರೆ ಈ ನಂದಗೋಪ, ಯಶೋದೆ, ಜೊತೆಗೆ ವಸುದೇವ ದೇವಕಿ, ಇವ್ರಿಗೆಲ್ಲ ವರ ಕೊಟ್ಟಿದ್ದನ್ನು ಸ್ಮರಣೆ ಮಾಡ್ಬೇಕಂತೆ ಅಂತ ಇದೊಂದು ವ್ಯಾಖ್ಯಾನ. ಇದು ಕಂಸನ್ ತಗೊಂಡಾಗ ಕಂಸನ ಸಂಹಾರ ಮಾಡಿ ವರದಂ ಅಂದ್ರೆ ನಂದಗೋಪಾದೀನ ಸರಿ ಹೋಗುತ್ತೆ. ಬಕ ಅಂತ ತಗೊಂಡಿದ್ದು ಈ ಭೀಮಸೇನ್ ದೇವರನ್ನು ನೆನಪಿಸ್ಕೊಳ್ತಾರೆ. ಅವರು ಬಕನನ್ನ ನಿಗ್ರಹ ಮಾಡಿದ್ದಾರೆ ಭೀಮಸೇನ್ ದೇವರು, ಅದನ್ನು ನೆನಪಿಸ್ಕೊಳ್ಬಹುದು. ಆ ದೃಷ್ಟಿಯಲ್ಲಿ ಬಕಾಖ್ಯಂ ಅಂತ ಹೇಳಿದ್ದಾರೆ. ಇನ್ನು ವೇದವ್ಯಾಸರ ಪಕ್ಷಕ್ಕೆ ಬಂದ್ರೆ, ವೇದವ್ಯಾಸರ ಪಕ್ಷದಲ್ಲಿ ರಕ್ಷೋಭಿಧಾರ್ಯ ಅಂದ್ರೆ ರಾಕ್ಷಸರನ್ನ ಸೀಳಿದ್ದು ಅಂದ್ರೆ ಎಲ್ಲಿ ಸೀಳಿದ್ದಾರೆ ವೇದವ್ಯಾಸ ರೂಪದಲ್ಲಿ, ಏನು ಆಗಿಲ್ವಲ್ಲ ಅಂದ್ರೆ ಅದಕ್ಕೆ ಇವ್ರು ವ್ಯಾಖ್ಯಾನ ಬರೀತಾರೆ, ಬ್ರಹ್ಮಸೂತ್ರಾದಿಭಿ ದುರ್ವಾದಿ ರೂಪಂ ಕಲ್ಯಾದಿ ರಕ್ಷಃ ವಿಧಾರ್ಯ. ರಾಕ್ಷಸ ಅಂದ್ರೆ ಅವ್ನ್ ಕಲಿನೇ ಇದಾನಲ್ಲ, ಆ ಕಲಿ ಅನ್ನೋ ರಾಕ್ಷಸನನ್ನ
ತಾವು ಸೀಳಿ ಹಾಕಿದ್ದಾರೆ. ಯಾವ್ದ್ರಿಂದ? ಬ್ರಹ್ಮಸೂತ್ರ, ಮಹಾಭಾರತ, ಪುರಾಣ ಎಲ್ಲ ರಚನೆ ಮಾಡಿದ್ರಲ್ಲ. ಇದೆಲ್ಲ ರಚನೆ ಮಾಡಿದ್ರಿಂದ ಕಲಿ ನಿಗ್ರಹ ಆಯ್ತು ಅಂತ. ಇವುಗಳ ಪಾರಾಯಣ ಮಾಡಿದ್ರೇನೆ ಕಲಿ ನಿಗ್ರಹ ಆಗುತ್ತೆ. ಅಂಥದ್ರಲ್ಲಿ ಸಾಕ್ಷಾತ್ ವೇದವ್ಯಾಸರು ಅದನ್ನ ಹಾಕಿ ದುರ್ವಾದಿ ರೂಪ, ದುರ್ವಾದಿ ಅಂದ್ರೆ ಕೆಟ್ಟ ಕೆಟ್ಟ ರೀತಿಯಲ್ಲಿ ಈ ಸಿದ್ಧಾಂತವನ್ನ ಮಂಡಿಸೋದೇನಿದೆಯಲ್ಲ, ಅಂಥ ವಿಶಿಷ್ಟವಾದ ಅಜ್ಞಾನ, ವಿಪರೀತ ಜ್ಞಾನ ಎಲ್ಲವನ್ನ ರಾಕ್ಷಸರಿಗೆ ಹೋಲಿಸಿ ಆ ಕಲಿಯ ಸ್ಥಳ ಅದನ್ನ ಸಂಹಾರ ಮಾಡಿದ್ದಾರೆ. ಯಾರು? ವೇದವ್ಯಾಸರು. ಮಾಡಿ ವರದಂ, ವರ ಕೊಟ್ರು. ಯಾರಿಗೆ ವರ ಕೊಟ್ರು? ವೇದವ್ಯಾಸರು. ನಾವನ್ಬೋದು ವರ ಕೊಟ್ಟಿದ್ರೆ ಮಧ್ವಾಚಾರ್ಯನ ತಗೊಳ್ಬೋದು ವೇದವ್ಯಾಸರ ಪಕ್ಷದಲ್ಲಿ. ಆದ್ರೆ ವ್ಯಾಖ್ಯಾನಕಾರ ಏನ್ ಮಾಡ್ತಾರೆ, ಇದೆಲ್ಲ ಬೇರೆ ಬೇರೆ ಹೆಸರನ್ನು ಹಾಕ್ತಾರೆ. ಅದೇ ಒಂದು ವೈಶಿಷ್ಟ್ಯ. ಈಗ ನಿಜವಾಗಿ ನಾವು ಈ ಪಂಚವೃಂದಾವನಕ್ಕೆ ಸಂಬಂಧಪಟ್ಟ ಹಾಕಿ ತಗೊಂಡ್ರೆ, ರಾಮ ಅಂದ್ರೆ ಹನುಮಂತನ್ ತಗೊಳ್ಬೇಕು, ಕೃಷ್ಣ ಅಂದ್ರೆ ಭೀಮನ್ ತಗೊಳ್ಬೇಕು, ವೇದವ್ಯಾಸರದ ಮಧ್ವಾಚಾರ್ಯನ್ ತಗೊಳ್ಬೇಕು. ಅದ್ರಲ್ಲಿ ವ್ಯಾಖ್ಯಾನಕಾರ ಏನ್ ಮಾಡ್ತಾರೆ, ರಾಮನ್ ತಗೊಂಡ್ರೆ ಇಲ್ಲಿ ಹನುಮಂತನ್ ತಗೊಂಡ್ರು, ಒಬ್ರು ವಿಭೀಷಣನ್ ತಗೊಂಡ್ರು ವರ ಕೊಟ್ಟಿದ್ದು ಅಂತ. ಕೃಷ್ಣನ್ ತಗೊಂಡ್ರೆ ಇಲ್ಲಿ ಬಕ ಅಂತ ನಂದಗೋಪಾದಿಗಳನ್ನ ತಗೊಂಡ್ಬಿಡ್ತಾರೆ. ಇನ್ನು ವೇದವ್ಯಾಸರ ಪಕ್ಷಕ್ಕೆ ಬಂದ್ರೆ ವರ ಕೊಟ್ಟಿದ್ ಯಾರಿಗೆ ಅಂದ್ರೆ ಜೈಮಿನ್ಯಾದಿ ಋಷಿಗಳಿಗೆ ಅಂತ ವ್ಯಾಖ್ಯಾನ ಮಾಡ್ತಾರೆ ವ್ಯಾಖ್ಯಾನಕಾರರು. ಅದೇ ನಾವು ಸ್ವಲ್ಪ ಬೇರೆ ತರ ಯೋಚನೆ ಮಾಡಿದ್ರೆ, ಇಲ್ಲಿ ಹನುಮಂತನಿಗೆ ವರ ಕೊಟ್ಟಿದ್ ನಿಜ, ಸರಿ. ಕೃಷ್ಣ ತಾನು ಭೀಮನಿಗೆ ವರ ಕೊಟ್ಟ ಅಂತ ತಾವು ಚಿಂತಿಸ್ಬೇಕು, ವರದಂ ಅಂದ್ರೆ. ಇನ್ನು ವೇದವ್ಯಾಸರು ಅಂದ್ರೆ ವರ ಕೊಟ್ಟಿದ್ದು ಮಧ್ವಾಚಾರ್ಯರಿಗೆ ಅಂತ ಚಿಂತಿಸ್ಬೇಕು. ಜೈಮಿನ್ಯಾದಿಗಳ ಯೋಗ್ಯತೆಯಲ್ಲಿ ಮಧ್ವಾಚಾರ್ಯರ ಯೋಗ್ಯತೆಯಲ್ಲಿ ಬೇರೆನೆ. ಮಧ್ವಾಚಾರ್ಯ ಎಷ್ಟು ಉತ್ತಮ. ಈ ರೀತಿ ನೋಡಿದಾಗ ಈ ಪಂಚವೃಂದಾವನಗಳಿಗೆ ಸಂಬಂಧಪಟ್ಟ ಹಾಗೆ ವ್ಯಾಖ್ಯಾನ ಆಗತ್ತೆ. ಇದು ತುಂಬಾ ಹತ್ರದ್ದು. ಹಾಗಾದ್ರೆ ಇವ್ರು ಯಾಕೆ ಈ ರೀತಿ ವ್ಯಾಖ್ಯಾನ ಮಾಡಿದ್ರು ಅಂತ. ನಂದಗೋಪಾದೀನ ಅಂತ ಅವ್ರಿಗೆ ವರ ಕೊಟ್ಟಿದ್ದು, ಹನುಮಂತನ ವರ ಕೊಟ್ಟಿದ್ದು ಸರಿ. ಇನ್ನು ಜೈಮಿನ್ಯಾದ ಋಷಿಗಳಿಗೆ ಅಂತ ಯಾಕೆ ಇವ್ರು ವ್ಯಾಖ್ಯಾನ ಮಾಡಿದ್ದಾರೆ ಅಂದ್ರೆ, ವಾಯುದೇವರು ಉತ್ಕೃಷ್ಟರು, ಅವ್ರಿಗೆ ಅನುಗ್ರಹ ಯಾವಾಗ್ಲೂ ಇದ್ದೇ ಇರುತ್ತೆ. ಅವ್ರು ನಿತ್ಯವಾಗಿ ಸ್ಮರಣೆ ಮಾಡ್ತಾರೆ, ಅದೆಲ್ಲ ಇದ್ದೇ ಇರುತ್ತೆ. ಯಾರ್ಯಾರು ವಿಶೇಷವಾಗಿ ಭಗವಂತನ ಕುರಿತು ತಪಸ್ ಮಾಡಿದ್ರು, ಅವರು ಸಾಮಾನ್ಯರಾದ್ರು ಅವರನ್ನ ಕೈ ಬಿಡ್ಲಿಲ್ಲ ಪರಮಾತ್ಮ. ಈ ನಿಟ್ಟಿನಲ್ಲಿ ಅವ್ರಿಗೆಲ್ಲ ವರವನ್ನ ಕೊಟ್ಟಿದ್ದಾನೆ ಅಂತ ತಿಳಿಸ್ಲಿಕ್ಕೆ ಒಂದು. ಜೊತೆಗೆ ವೇದವ್ಯಾಸರು ಋಷಿಗಳು. ಋಷಿ ಎಂದ ಮೇಲೆ ತಮ್ಮ ಶಿಷ್ಯರಾದವರು ಋಷಿಗಳಿಗೆ ಅನುಗ್ರಹ ಮಾಡಿದ್ರು ಅಂತ ಇಟ್ಕೊಂಡು ಜೈಮಿನಿ, ಸುಮಂತು, ಪೈಲ ಇವರೆಲ್ಲ ಋಷಿಗಳಿಗೆ ಮಾಡಿದ ಅನುಗ್ರಹ ಅದನ್ನ ನೆನಪಿಸ್ಕೊಂಡಿದ್ದಾರೆ. ಅಷ್ಟಲ್ದೆ ವೇದವ್ಯಾಸ ಪಕ್ಷ ತಗೊಂಡಾಗ ಯಾಕೆ ಜೈಮಿನ್ಯಾದಿಗಳನ್ನ ತಗೊಂಡ್ರು ಅಂದ್ರೆ, ಇವರು ಮಾಡಿದ ವೇದ ವಿಭಾಗ ಆಗ್ಲಿ, ಮತ್ತೆ ಬ್ರಹ್ಮಸೂತ್ರ ರಚನೆ ಆಯ್ತು, ಮೀಮಾಂಸಾ ಸೂತ್ರಗಳ ರಚನೆಯನ್ನ ಜೈಮಿನ ಋಷಿಗಳು ಮಾಡಿದ್ದಾರೆ. ಅದು ವೇದ ಅರ್ಥವನ್ನ ನಿರ್ಣಯ ಮಾಡ್ಕೊಡೋದೆ ಆ ಮೀಮಾಂಸಾ ಸೂತ್ರಗಳು. ಈ ತರ ತಾವು ನಡೆಸಿದ ವೇದ ವಿಭಾಗ ಕಾರ್ಯ ಏನಿದೆ ಅವರಿದ್ದಾಗ ತಕ್ಷಣ ಅವರ ಶಿಷ್ಯರ ಮುಖಾಂತರ ಏನ್ ಮಾಡಿಸಿದಲ್ಲ, ಶಾಖೆಗಳಾಗಿ. ಅಲ್ಲಿ ಸುಮಂತು, ಪೈಲ ಅವರು ಒಂದು ಶಾಖೆ ಪ್ರವರ್ತಕರಾಗ್ತಾರೆ, ಒಬ್ಬೊಬ್ರು ಒಂದೊಂದು ಶಾಖಾ ಪ್ರವರ್ತಕರಾಗ್ತಾರೆ. ಅದಕ್ಕೆಲ್ಲ ಮೂಲ ವೇದವ್ಯಾಸರು. ಅವರ ಅನುಗ್ರಹ ಸಾಕ್ಷಾತ್ ಅವ್ರು ಪಡೆದಿದ್ದಾರೆ. ಹಾಗಾಗಿ ಅವ್ರನ್ನ ಇಲ್ಲಿ ಸ್ಮರಣೆ ಮಾಡಿಕೊಂಡು ಸೀಳಿದ್ದು ಕಲ್ಯಾದಿ ರಾಕ್ಷಸರನ್ನ ವರ ಕೊಟ್ಟಿದ್ದು ಜೈಮಿನ್ಯಾದ ಋಷಿಗಳಿಗೆ ಅಂತ ಈ ತರ ವ್ಯಾಖ್ಯಾನವನ್ನು ಮಾಡಿದ್ರು. ಇಷ್ಟಾಗಿ ರಾಮಂ ಅಂತ ಹೇಳ್ತಾರೆ. ಇವರೆಲ್ಲ ರಾಮ ಅಂತೆ. ವೇದವ್ಯಾಸರು ರಾಮ, ಕೃಷ್ಣನೂ ರಾಮ, ರಾಮ ಅಂತೂ ರಾಮ. ಮೂರು ರೂಪಗಳಿಗೆ ಅನ್ವಯಿಸೋ ತರ ಒಂದೇ ವ್ಯಾಖ್ಯಾನ. ಎಷ್ಟು ಚೆನ್ನಾಗಿ ಬರ್ದಿದೆ ಅಂದ್ರೆ, ಮೂರ್ ಕಡೆನು ರಾಮಂ ರಾಮ ಅಂತ ಬರೆಯಲ್ಲ. ರಾಮನಾದ ಕೃಷ್ಣ, ರಾಮನಾದ ವೇದವ್ಯಾಸ, ರಾಮನಾದ ರಾಮನನ್ನ ಹಿಂಗೆ ಅರ್ಥ ಮಾಡ್ಲಿಲ್ಲ. ಒಂದ್ಸಲಿ ಹೇಳ್ತಾರೆ, ಅದು ಮೂರಕ್ಕೂ ಅನ್ವಯ ಆಗ್ಬೇಕು, ಮೂರು ರೂಪಕ್ಕೆ. ಅದ್ ಹೇಗೆ? ರಾಮಂ ಅನ್ನೋದಕ್ಕೆ ಏನ್ ಅರ್ಥ? ಭಕ್ತಾನಾಂ ರಮಯಿತಾರಂ ಅಂತ ಅರ್ಥ ಅಂತೆ. ರಾಮಚಂದ್ರ ಅಂತ ಅರ್ಥ ಅಲ್ಲ. ಒಂದು ಶಬ್ದವನ್ನ ಬಳಸಿದ್ರೆ ರೂಢಿ ಅರ್ಥ, ಯೌಗಿಕ ಅರ್ಥ ಅಂತ ಹೇಳಿರುತ್ತೆ ಒಂದು ಶಬ್ದಕ್ಕೆ. ಅಂದ್ರೆ ಒಂದು ಶಬ್ದವನ್ನ ಬಿಡಿಸಿ ಬಿಡಿಸಿ ಅರ್ಥ ಹೇಳಿದ್ರೆ ಅದು ಯೌಗಿಕ ಅರ್ಥ. ರೂಢಿ ಅಂದ್ರೆ ಏನೋ, ಆ ಶಬ್ದ ಬಿಡಿಸಿ ಅರ್ಥ ಹೇಳಲ್ಲ, ಒಬ್ಬನಲ್ಲಿ ಕರೆಯೋ ಶಬ್ದ. ಈಗ ರಾಮ ಅಂದ್ರೆ ದಶರಥನ್ ಮಗ, ಅದು ರೂಢಿ ಆಗೋಯ್ತು. ಅದೇ ರಾಮ ಅನ್ನೋದನ್ನ ಬಿಡಿಸಿ ಭಕ್ತರನ್ನ ಯಾರು ರಮಣಗೊಳಿಸ್ತಾನೆ, ಸಂತೋಷಗೊಳಿಸ್ತಾನೋ ಅವನಿಗೆ ರಾಮ ಅಂತ ಕರೀತಾರೆ. ಹಾಗಾದ್ರೆ ರಾಮ, ಕೃಷ್ಣನೂ ರಾಮನೇ. ಯಾಕೆ? ಭಕ್ತರಿಗೆ ಅನುಗ್ರಹ ಮಾಡಿದ. ಯಾರು? ನಂದಗೋಪಾದಿಗಳಿಗೆಲ್ಲ ಅನುಗ್ರಹ ಮಾಡಿದ್ದಾನೆ. ವೇದವ್ಯಾಸರು ಜೈಮಿನ್ಯಾದಿ ಭಕ್ತರಿಗೆ ರಮಣ, ವಿಶೇಷವಾಗಿ ಸಂತೋಷವನ್ನ ಉಂಟು ಮಾಡಿದ್ದಾರೆ. ಹಾಗಾಗಿ ಅವ್ರು ರಾಮ. ರಾಮನಂತೂ ರಾಮನೇ, ಹೆಸರಿನಿಂದ ರೂಢಿಯಿಂದಲೂ ರಾಮ. ಹನುಮದಾದಿ ಭಕ್ತರುಗಳಿಗೆ ವಿಶೇಷವಾಗಿ ಸುಖವನ್ನು ನೀಡಿದ, ಸಹಭೋಗ ಪ್ರಧಾನಾದಿ ಮುಖಾಂತರ ಆದ್ರಿಂದಲೂ ರಾಮ ಅಂತ. ಈ ದೃಷ್ಟಿಯಲ್ಲಿ ಈ ಶ್ಲೋಕಕ್ಕೆ ಇಷ್ಟು ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಇದಾದ್ಮೇಲೆ ಮುಂದೆ ಹಯಗ್ರೀವ ರೂಪದ ಬಗ್ಗೆ ತಿಳಿಸ್ತಾ ಬರ್ತಾರೆ. ಆ ಶ್ಲೋಕವನ್ನ ನೋಡೋಣ. 52 ಹಾಗೆ 53ನೇ ಶ್ಲೋಕ. ಹಯಗ್ರೀವಂ ಆರಭಾಸ್ವತ್ ವಿಗ್ರೀವಂ
ಭಾಸುರ ವಿಗ್ರಹಂ ಸುರಾರಿ ನಿಗ್ರಹಕರ ಸುದರ್ಶನಕರಗ್ರಹಂ ಮುರಾರಿ ವಿಗ್ರಹಧರ ಪೌಂಡ್ರ ವಿಗ್ರಹ ನಿಗ್ರಹಂ ಪುರಾರಿ ವಿಗ್ರಹಕರ ಸುರಚಕ್ರ ವಿನಿಗ್ರಹಂ. ಇಲ್ಲಿ ಅಸುರ ಅಂತ ಅದು ಪದಚ್ಛೇದ ಹೇಳ್ಬೇಕಾದ್ರೆ ನಾವು ಏನು ವಿಗ್ರಹಕರ ಅಂತ ಹೇಳಿದ್ರಿಂದ ಸುರ ಚಕ್ರ ವಿನಿಗ್ರಹಂ ಅಂತ. ಇನ್ನೊಂದು ಅಲ್ಲಿ ಕರ ಅಂತ ಮಾಡಿ ಅದು ಸುರ ಅಂತ ಪದಚ್ಛೇದ ಮಾಡ್ಬೇಕಾ ಅಸುರ ಅಂತ ಪದಚ್ಛೇದ ಮಾಡ್ಬೇಕಾ ಅನ್ನೋಂತರ ಒಂದು ವಿಶೇಷ ವಿಷಯವನ್ನ ಹೇಳ್ಬೋದು. ಅದಕ್ಕೂ ಅಂತೂ ಇಲ್ಲಿ ವ್ಯಾಖ್ಯಾನಗಳಲ್ಲಿ ಅಸುರ ಅಂತಾನೆ ವಿಭಾಗ ಇರೋದ್ರಿಂದ ಪುರಾರಿ ವಿಗ್ರಹಕರ ಸುರ ಚಕ್ರ ವಿನಿಗ್ರಹಂ ಅಂತ ಒಟ್ಟಿಗೆ ಹೇಳ್ಬೇಕು. ಇದೇನಂದ್ರೆ ಒಂದೇ ಪದ, ಒಂದು ಪದ, ಎರಡು ಪದ ಅಷ್ಟೇ, ಎರಡು ಪದ ಹಾಕಿ ಒಂದ್ ಶ್ಲೋಕ ಮಾಡ್ಬಿಟ್ಟಿದೆ. ಸಾಮಾನ್ಯವಾಗಿ ಇದು ಅಪರೂಪ ಈ ತರ ಸಿಗೋದು. ಈ ಹಿಂದೆಲ್ಲ ನೀವು ಗಮನಿಸಿದ್ರೆ ಒಂದು ಶಬ್ದ ಒಂದು ಶ್ಲೋಕ ತಗೊಂಡ್ರೆ ಬೇಕಾದಷ್ಟು ಪದ ಇರುತ್ತೆ. ಈಗ ಉದಾಹರಣೆಗೆ ವೃಂದಾವನೆ ಮದನ ಮರ್ದನ ರುದ್ರ ಹೃತ್ಯಂ ಅಂತಿದೆಯಲ್ಲ, ವೃಂದಾವನೆ ಅಂತ ಒಂದು ಶಬ್ದ, ಮದನ ಮರ್ದನ ರುದ್ರ ಹೃತ್ಯ ಅಂತ ಒಂದು ಶಬ್ದ, ಸದ್ಭಿಹಿ ಪ್ರಬಂಧಿತ ಪದಂ, ಹೀಗೆ ಬೇರೆ ಬೇರೆ ಪದ ಇರುತ್ತೆ. ಇಲ್ಲಿ ಹೇಗೆ ಅಂದ್ರೆ 53ನೇ ಶ್ಲೋಕದಲ್ಲಿ ಮತ್ತೆ 52ನೇದ್ರಲ್ಲಿ ಕೊನೆಯದು ಸುರಾರಿ ನಿಗ್ರಹಕರ ಸುದರ್ಶನಕರ ಗ್ರಹಂ ಒಂದರಲ್ಲೇ ಮುಗಿಸ್ಬಿಡ್ತಾರೆ. ಒಂದು ಪದ ಅದಷ್ಟೇ, ಒಂದು ಶ್ಲೋಕದ ಒಂದು ಪಾದನೆ ಮುಗ್ದೋಯ್ತು, ಒಂದು ಸಾಲು. ಇದು ಮುಂದೆಂದು ಮುರಾರಿ ವಿಗ್ರಹಧರ ಪೌಂಡ್ರ ವಿಗ್ರಹ ನಿಗ್ರಹಂ ಮುಗೀತು. ಪುರಾರಿ ವಿಗ್ರಹಕರ ಸುರ ಚಕ್ರ ವಿನಿಗ್ರಹಂ ಅಷ್ಟೆ. ಎರಡು ಪದದಿಂದ ಒಂದು ಶ್ಲೋಕ ರಚನೆ ಮಾಡೋ ಕೌಶಲ ಅದು ವಾದಿರಾಜರಿಗೆ, ಅದ್ಭುತವಾದ ಒಂದು ರಚನೆ. ಅಷ್ಟೇ ಪ್ರಾಸನೂ ಇದೆ ಇದರಲ್ಲಿ, ಅದನ್ನ ಗಮನಿಸಬಹುದು. ಶ್ಲೋಕದ ಈ ವಿವರಣೆಯನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ನಮಸ್ಕಾರ ಆಚಾರ್ಯ. ಶ್ರೀಮನ್ಮೂಲ ಗೋಪಾಲಕೃಷ್ಣ ಅರ್ಪಣೆಯನ್ನು ಮಾಡ್ತಾರೆ. ಶ್ರೀಕೃಷ್ಣ ನಮಸ್ಕಾರ. ವೃಂದಾವನೆ ಮದನ ಮರ್ದನ ರುದ್ರ ಹುದ್ಯಂ ಆ ಶ್ಲೋಕನ ಹಯಗ್ರೀವ ದೇವರಿಗೆ ಅನ್ವಯಿಸ್ಕೊಳಕ್ಕಾಗಲ್ವಾ? ರಾಮಕೃಷ್ಣ ವೇದವ್ಯಾಸರಿಗೆ ಹೇಳಿದ್ರಿ. ಅನ್ವಯಿಸ್ಬೋದು ಖಂಡಿತ ಅಂತಲ್ಲ. ಈಗ ಒಂದು ಶಬ್ದನ ಹೇಳಿದ್ನ ನೋಡಿ, ಮದನ ಮರ್ದನ ರುದ್ರ ಅಂದ್ರೆ ಶುಕಾಚಾರ್ಯರು ಅಂತ ಅರ್ಥ ಬಂತು. ಮದನ ಅಂದ್ರೆ ಮನ್ಮಥ, ಮನ್ಮಥನನ್ನ ಮರ್ದನ ಮಾಡಿದವರು ಯಾರು? ಶುಕಾಚಾರ್ಯರು. ರುದ್ರಾಂಶ ಅಂದ್ರೆ ಶುಕಾಚಾರ್ಯರ ಹೃದಯದಲ್ಲಿ ಇರೋ ರೂಪ ಅಂದ್ರೆ 3 ಅಂತ ಹೇಳಿದ್ನಲ್ಲ, ಕೃಷ್ಣ, ವೇದವ್ಯಾಸ ಮತ್ತೆ ಹಯವದನ, ಹಯಗ್ರೀವ. ಹಯಗ್ರೀವ ಅನ್ನೋದು ಬಂತು ಇಲ್ಲಿ ಈ ಪದದಿಂದ. ಹೇಳಿದ್ರಲ್ಲ ಆಗ್ಲೇ, ಶಾಸ್ತ್ರವನ್ನು ಕೊಟ್ಟೋರೇನೆ ಹಯಗ್ರೀವ ದೇವರಾದ್ರಿಂದ ಅವ್ರ ರೂಪನೂ ಶುಕಾಚಾರ್ಯರ ಹೃದಯದಲ್ಲಿ ಇದೆ ಅಂತ. ಮತ್ತೆ ಭಾಗವತ ಬಂತಲ್ಲ, ಅದು ಆ ವಿಷಯ ತುಂಬಾ ಚೆನ್ನಾಗಿದೆ ಆಚಾರ್ಯ, ಬಹಳ ಚೆನ್ನಾಗಿತ್ತು. ಆಗ್ಲಿ. ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.